AI ರಿಲೇಟೆಡ್ ಒಂದು ಹೊಸದೊಂದು ಥೀಮ್ ಪಾರ್ಕ್ಗಳ ರೀತಿಯಲ್ಲಿ ಹೊಸದೊಂದು ಟೌನ್ಶಿಪ್ಗಳನ್ನೇ ಮಾಡಿ ಅಲ್ಲಿ ಕ್ಲಸ್ಟರ್ಡ್ ಆಗಿ ಬರೀ AI ರಿಲೇಟೆಡ್ ಕಂಪ್ನಿಗಳನ್ನೇ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಸೊ ಇಲ್ಲಿ ಸಾಧಕ ಬಾಧಕಗಳು ಎರಡು ಕೂಡ ಇದೆ. ಆಲ್ರೆಡಿ ಬಹಳಷ್ಟು ವರ್ಷಗಳಿಂದ ತಮ್ಮ ಒಂದು ಹೊಲದಲ್ಲಿ ತಾವು ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಒಂದು ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಏಕಾಏಕಿ ಈಗ ಗೌರ್ಮೆಂಟ್ ಅವ್ರು ಬಂದುಬಿಟ್ಟು ನೀವೆಲ್ಲ ಹೊರಡಿ ಇಲ್ಲಿಂದ, ಸೊ ಒಂದು ಎಕರೆಗೆ 2 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿದಾಗ ಇಂಥವ್ರಿಗೆ ಆದರೂ ಕೂಡ ಭಯ ಆಗುತ್ತೆ. ಯಾಕಂದರೆ ಒಂದು ಅಪಾರ್ಟ್ಮೆಂಟ್ ನೀವು ತೊಗೊತೀವಿ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಈಗ 1,30,00,000 1,50,00,000ಕ್ಕೆ ದಾಟ್ಬಿಟ್ಟಿದೆ ಬರೀ ಒಂದು ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟಲ್ಲಿ ಎಷ್ಟು ಮಹಾ ಜಾಗ ಸಿಗುತ್ತೆ ನಿಮಗೆ, ಎಲ್ಲರಿಗೂ ಲ್ಯಾಂಡ್ ಶೇರ್ನ ಹೇಳ್ತಾ ಇರೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆ ಒಂದು ರೈತರು ಎಕರೆಗಟ್ಟಲೆ ಜಾಗವನ್ನು ಇಟ್ಕೊಂಡು ತಮ್ಮ ಒಂದು ಜೀವನ ಏನೋ ಒಂದು ಅವರ ಒಂದು ಜೀವನ ನಡೆಸ್ತಾ ಇರ್ತಾರೆ. ಅವರ ಒಂದು ಜಾಗವನ್ನು ಏಕಾಏಕಿ ನೀವು ಕಿತ್ಕೊಂಡು ಅವರಿಗೆ ಜಸ್ಟ್ 1-2 ಕೋಟಿ ರೂಪಾಯಿನ ಕೊಟ್ಟು ಅದು ಎಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಡಿವೈಡ್ ಆಗಿಬಿಡುತ್ತೆ ಫ್ಯಾಮಿಲಿನಲ್ಲಿ. ಒಬ್ಬೊಬ್ರಿಗೆ ಎಷ್ಟು ಸಿಗುತ್ತೆ, ಅವ್ರು ಎಲ್ಲಿ ಹೋಗಬೇಕು? ಏಕಾಏಕಿ ರೈತರ ಒಂದು ಜಾಗವನ್ನು ತೊಗೊಂಡ್ಬಿಟ್ಟಾಗ ಅವ್ರನ್ನ ಖಾಲಿ ಮಾಡಿಸ್ತೀರಾ. ಖಾಲಿ ಮಾಡಿಸಿದ್ಮೇಲೆ ಬೆಂಗಳೂರಲ್ಲಿ ಬಾಡಿಗೆಗೆ ಬರಬೇಕು. ಬಾಡಿಗೆಗೆ ಬಂದರೆ ಬೆಂಗಳೂರಲ್ಲಿ ಒಂದು ಸಿಂಗಲ್ BHK ಮನೆ 15,000 ಮೇಲಿದೆ, 2 BHK ಆದರೆ 25,000 ಮೇಲಿದೆ. ಹೆಂಗೆ ಜೀವನ ಮಾಡ್ತಾರವರು? ಸೊ ರೈತರು ಏನು ಓದಿರ್ತಾರವರು, ಎಲ್ಲಿ ಕೆಲಸ ಸಿಗುತ್ತೆ? ನಾವು ಭಾಳಷ್ಟು ಜನ ಈ ನಾರ್ದರ್ನ್ ಪಾರ್ಟ್ ಅಂದರೆ ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು, ಹೆಬ್ಬಾಳ್ ಕಡೆ ಇರುವಂತಹ ಕಂಪ್ನಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ತುಂಬ ಜನ ಈ ಆಂಧ್ರ ಮತ್ತು ಕರ್ನಾಟಕ ಬಾರ್ಡರಲ್ಲಿರುವಂತಹ ರೀಜನ್ನ ಜನಗಳು ಪಾಪ ಬಂದು ಸೆಕ್ಯೂರಿಟಿ ಕೆಲಸದಲ್ಲಿ ಸೇರ್ಕೊಂಡಿರ್ತಾರೆ, ಅಥವಾ ಈ ಫೆಸಿಲಿಟೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಏನಂದರೆ ಬೇರೆಯವ್ರು ಕಾಫಿ ಕುಡಿದಿದ್ದನ್ನು ಅವ್ರು ತೊಳಿಬೇಕು, ಪ್ಲೇಟ್ಗಳನ್ನ ತೊಳಿಬೇಕು, ನೀರನ್ನು ಹಾಕಬೇಕು,